ನಳಂದ ವಿಶ್ವವಿದ್ಯಾಲಯ ಸುಟ್ಟೋಗದೆ ಇದ್ದಿದ್ರೆ ಏನಾಗ್ತಾ ಇತ್ತು? ಹೌದಲ್ವಾ? ನೋಡಿ, ಬೌದ್ಧಿಕ ಆಸ್ತಿಯನ್ನ ಹಾಳು ಮಾಡಿದ್ರೆ, ಸಂಪೂರ್ಣವಾಗಿ ನಾಶ ಮಾಡಿದ್ರೆ ಈ ದೇಶವನ್ನ ತುಳಿಬಹುದು. ಇವರಿಗಿರೋದು ಇವರ ಸಂಪ್ರದಾಯ, ಇವರ ಪರಂಪರೆ, ಇವೆಲ್ಲ ತುಂಬಿ ತುಳುಕ್ತಾ ಇರೋದು ಹಸ್ತಪ್ರತಿಗಳಲ್ಲಿ. ಇವೇ ಇಲ್ಲದೆ ಇದ್ರೆ ಇವ್ರಿಗೇನು ವಿಜ್ಞಾನ ಇರುತ್ತೆ? ಇವರ ತಿಳುವಳಿಕೆ ಮಟ್ಟ ಎಲ್ಲಿರುತ್ತೆ? ಆ ಒಂದು ಹಿನ್ನೆಲೆ, ಆ ದೃಷ್ಟಿಕೋನ ಇಟ್ಕೊಂಡು ಇಡೀ ವಿಶ್ವವಿದ್ಯಾಲಯವನ್ನೇ ಸುಟ್ಟು ಭಸ್ಮ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ತೆರಳಿದಂತಹ ಪ್ರವಾಸೋದ್ಯಮ ಸಚಿವರಾದಂತಹ ಸನ್ಮಾನ್ಯ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಹಾಗೂ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಿಗೆ ಈ ಕಾರ್ಯಾಗಾರಕ್ಕೆ ಆಗಮಿಸಿ ಉದ್ಘಾಟನೆ ನಡೆಸಿ ತಮ್ಮ ಮಾತುಗಳನ್ನು ಆಡಿ ಮಾರ್ಗದರ್ಶನವನ್ನು ನೀಡಿ ಕಾನೂನಿನ ಒಂದು ರೂಪಕ್ಕೆ ತಮ್ಮೆಲ್ಲರ ಒಂದು ಸಲಹೆಗಳನ್ನ ನೀಡಿ ಅಂತ ಹೇಳಿ ಈಗ ತಾನೇ ತೆರಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಾಗಾರ ಬಹುಶಃ ಇಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಬಟ್ ಫಾರ್ ಓರಿಯೆಂಟಲ್ ರಿಸರ್ಚ್ ಪ್ರಾಚ್ಯವಿದ್ಯಾ ಸಂಶೋಧನಾಲಯದ ನಿರ್ದೇಶಕರಾದಂತಹ ಶ್ರೀ ಮಧುಸೂದನಾಚಾರ್ಯ ಅವರು ಹೇಗೋ ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, 6 ತಿಂಗಳ ಹಿಂದೆ ಅವ್ರು ಕರೆದ್ರು, ನಾನು ಹೋಗಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾದಂತಹ ಒಂದು ಸಂಬಂಧ ಮೂಡು ಬಂದಿದೆ. ಈ ಎಲ್ಲಾ ಕಾರ್ಯಕ್ರಮದ ರೂಪುರೇಷೆಗಳನ್ನ ಕಾರ್ಯಾಗಾರದಲ್ಲಿ ನಡೆದ ಏನು ಚರ್ಚೆ ಆಗ್ಬೇಕು ಆ ವಿಷಯಗಳನ್ನ ಮತ್ತು ವಿಷಯ ತಜ್ಞರನ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮವನ್ನ ರೂಪಿಸೋದಕ್ಕೆ ತುಂಬಾ ಅವರು ಮತ್ತೆ ಅವರ ತಂಡದ ಎಲ್ಲ ಸದಸ್ಯರು ನನಗೆ ಕೈ ಜೋಡಿಸಿದ್ದಾರೆ. ಅವರ ಒಂದು ಸಹಕಾರವನ್ನ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾಗಿ ನೆನೆಸ್ಕೊಳ್ತೇನೆ. ಈಗಾಗಲೇ ಗೋಪಾಲಾಚಾರ್ಯ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, 400 ಹಸ್ತಪ್ರತಿಗಳು ತಿಳುವಳಿಕೆಯ ಅಜ್ಞಾನದಿಂದ ಹೇಗೆ ನಾಶ ಆಯಿತು ಅಂತ. ಮತ್ತೊಂದು ವಿಚಾರ ಹೇಳಿದ್ರು, ಇದು ಕೇವಲ ನಿಮ್ಮ ಆಸ್ತಿ ಅಲ್ಲ, ಭಾರತದ ಆಸ್ತಿ, ದೇಶದ ಆಸ್ತಿ. ನಾನು ಗೋಪಾಲ ನಮ್ಮ ಮಧುಸೂದನಾಚಾರ್ಯ ಚರ್ಚೆ ಮಾಡುವಾಗ ಇದೇ ಮಾತನ್ನ ಆಡಿದ್ರು. ಹಸ್ತಪ್ರತಿಗಳು ಈ ದೇಶದ ಆಸ್ತಿ. ಅಲ್ಲಿರುವಂತ ಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು, ತಿಳ್ಕೋಬೇಕು. ಬರೆದಂತಹ ಕರ್ತೃ ಯಾರಿದ್ದಾರೆ ಅವರ ಉದ್ದೇಶ ಇದಾಗಿರೋಕ್ ಸಾಧ್ಯನೇ ಇಲ್ಲ. ಈ ಹಸ್ತಪ್ರತಿಯಲ್ಲಿರುವಂತಹ ಮಾಹಿತಿ, ಜ್ಞಾನ ಕೇವಲ ಒಂದು ಕುಟುಂಬಕ್ಕೆ, ಒಂದು ವ್ಯಕ್ತಿಗೆ, ಒಂದು ಮಠಕ್ಕೆ ಸೀಮಿತವಾಗಿರಬೇಕು ಅಂತ ಖಂಡಿತ ಉದ್ದೇಶ ಇಟ್ಕೊಂಡು ಬಂದಿರೋದು. ಹೌದಲ್ವಾ? ಪ್ರತಿಯೊಂದು ಜ್ಞಾನ ಪಸರಿಸಬೇಕು, ಎಲ್ಲರಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಜ್ಞಾನ ಭಾರತಂ ಅನ್ನೋ ಒಂದು ಯೋಜನೆಯನ್ನ ರೂಪಿಸಿ ಇಡೀ ದೇಶದಲ್ಲಿರುವಂತಹ ಎಲ್ಲ ಹಸ್ತಪ್ರತಿಗಳ ಒಂದು ಸರ್ವೆ ಕಾರ್ಯವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡೋರಿದ್ದಾರೆ. ಚರ್ಚೆ ಮಾಡುವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜ್ಞಾನ ಭಂಡಾರ, ಹಸ್ತಪ್ರತಿಗಳ ಜ್ಞಾನ ಭಂಡಾರ ಎಷ್ಟಿದೆ, ಹೇಗಿದೆ, ಯಾವ ಸ್ಥಿತಿಯಲ್ಲಿದೆ, ಯಾವ ಸಂಸ್ಥೆಯಲ್ಲಿದೆ ಅನ್ನೋ ಒಂದು ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮುಖಾಂತರ ಈ ಜ್ಞಾನ ಭಾರತ ಒಂದು ಯೋಜನೆಯಡಿಯಲ್ಲಿ ಹಸ್ತಪ್ರತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ ನಾನು ಭಾವಿಸ್ತೇನೆ. ನೀವೆಲ್ಲ ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರೋರು, ಇದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳಕ್ ಹೋಗೋದಿಲ್ಲ. ಆದ್ರೆ ಮುಖ್ಯವಾಗಿ ನಾನು ಹೇಳಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜ್ಞಾನ ಭಾರತ ಉದ್ದೇಶ
ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಒಂದೇ ರಾಷ್ಟ್ರೀಯ ವೇದಿಕೆಯ ಮೂಲಕ ಸಾರ್ವಜನಿಕ ಪ್ರವೇಶವನ್ನು ಒದಗಿಸುವ ಸಲುವಾಗಿ ಹಸ್ತಪ್ರತಿಗಳ ಡಿಜಿಟಲೀಕರಣಗೊಳಿಸಲು ಮತ್ತು ಸಂಯೋಜಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಸಮಗ್ರ ಯೋಜನೆಯನ್ನು ರೂಪಿಸುತ್ತಿದ್ದು, ಪ್ರಾಚೀನ ಹಸ್ತಪ್ರತಿಗಳ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅವಳ ಜ್ಞಾನವನ್ನು ಶಾಶ್ವತವಾಗಿ ಉಳಿಸಲು ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಅಗತ್ಯವಾಗಿರುತ್ತದೆ. ಭಾರತದ ಹಸ್ತಪ್ರತಿಗಳಲ್ಲಿ ಹುದುಗಿರುವ ಸಾಂಸ್ಕೃತಿಕ ಮತ್ತು ಭೌತಿಕ ಸಂಪತ್ತನ್ನು ವಿವಿಧ ಲಿಪಿಗಳು, ಉಪಭಾಷೆಗಳು, ಭಾಷೆಗಳು, ಪ್ರದೇಶಗಳು ಮತ್ತು ಸಂಪ್ರದಾಯಗಳಲ್ಲಿ ಪ್ರಸಾರ ಮಾಡಿ ವೈಜ್ಞಾನಿಕ ಮತ್ತು ಸಮಕಾಲೀನ ಪ್ರಸ್ತುತಿಯನ್ನು ಎತ್ತಿ ತೋರಿಸುತ್ತದೆ. ಭಾರತದ ಹಸ್ತಪ್ರತಿಗಳ ಪರಂಪರೆಯನ್ನು ಜಗತ್ತಿನಾದ್ಯಂತ ಹಂಚಿಕೊಳ್ಳಲು ಮೀಸಲಾದ ಡಿಜಿಟಲ್ ವೇದಿಕೆಯನ್ನು ಸಂರಕ್ಷಿಸುವುದು ಮತ್ತು ಸ್ಥಾಪಿಸುವುದು ಜ್ಞಾನ ಭಾರತಂನ ದೃಷ್ಟಿಕೋನವಾಗಿದ್ದು, ಇದನ್ನು ನ್ಯಾಷನಲ್ ಡಿಜಿಟಲ್ ರೆಪಾಸಿಟರಿ ಎಂದು ಹೆಸರಿಸಲಾಗಿದೆ. ಜ್ಞಾನ ಭಾರತನ ಪ್ರಮುಖ ಉಪಕ್ರಮಗಳು ಯಾವುದು ಅಂದ್ರೆ, ನಮ್ಮ ಹಸ್ತಪ್ರತಿಗಳನ್ನ ಗುರುತಿಸುವುದು, ದಾಖಲಿಸುವುದು, ಸಂರಕ್ಷಿಸುವುದು, ಡಿಜಿಟೀಕರಿಸುವುದು, ರಕ್ಷಿಸುವುದು ಮತ್ತು ಭಾರತದ ವಿಶಾಲ ಹಸ್ತಪ್ರತಿಗಳ ಪರಂಪರೆಯನ್ನ ವಿಶ್ವಕ್ಕೆ ಪ್ರಚಾರ ಮಾಡುವಂಥದ್ದು. ಜ್ಞಾನ ಭಾರತಂ 5 ಪ್ರಮುಖ ಅಂಶಗಳನ್ನು ಅಥವಾ ಘಟ್ಟಗಳನ್ನ ಒಳಗೊಂಡಿದೆ. ಅವುಗಳಲ್ಲಿ ಮೊದಲಿಗೆ ಸಮೀಕ್ಷೆ ಮತ್ತು ಕೆಟಲಾಗಿಂಗ್. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇರುವಂತಹ ಎಲ್ಲ ಹಸ್ತಪ್ರತಿಗಳ ಸಮೀಕ್ಷೆ ಮತ್ತು ಕೆಟಲಾಗಿಂಗ್. ನಂತರ ಅವುಗಳ ಕನ್ಸರ್ವೇಷನ್ ಮತ್ತು ಅವುಗಳ ಸಾಮರ್ಥ್ಯ ವೃದ್ಧಿಗೊಳಿಸುವಂಥದ್ದು, ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣಗೊಳಿಸುವಂಥದ್ದು, ಭಾಷಾಶಾಸ್ತ್ರ ಮತ್ತು ಅನುವಾದ ಮಾಡುವಂಥದ್ದು, ಸಂಶೋಧನೆ, ಪ್ರಕಟಣೆ ಮತ್ತು ಪ್ರಭಾವ ಮಾಡುವಂಥದ್ದು, ಅಂತಿಮವಾಗಿ ಸಮೀಕ್ಷೆ ಮತ್ತು ಕೆಟಲಾಗಿಂಗ್ ಮಾಡುವಂಥದ್ದು. ಇವುಗಳ ಮುಖಾಂತರ ನಮ್ಮ ಜ್ಞಾನ ಭಾರತ ಯೋಜನೆಯಲ್ಲಿ ಗುರುತಿಸಿರುವಂತಹ ವಿವಿಧ ಘಟ್ಟಗಳ ಮುಖಾಂತರ ಈ ಹಸ್ತಪ್ರತಿಗಳಂತ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡುವಂಥದ್ದು. ಈ ಹಸ್ತಪ್ರತಿಗಳನ್ನ ಡಿಜಿಟಲೀಕರಣಗೊಳಿಸೋದಕ್ಕೆ, ಸಂರಕ್ಷಣೆಗೊಳಿಸೋದಕ್ಕೆ ಜ್ಞಾನ ಭಾರತ ಅಡಿಯಲ್ಲಿ ಸಂಸ್ಕೃತಿ ಸಚಿವಾಲಯ ಎಲ್ಲಾ ರೀತಿಯ ಅನುದಾನವನ್ನ ಕೊಡುತ್ತೆ, ತಾಂತ್ರಿಕ ಸಹಾಯವನ್ನು ಕೊಡುತ್ತೆ, ಮತ್ತೆ ಆಸಕ್ತಿ ಹೊಂದಿರುವಂತಹ ಸಂಸ್ಥೆಗಳ ಜೊತೆಗೆ ಒಂದು